ಇವಾಗಲೂ ನಾನು ಸಮಟೈಮ್ಸ್ ಎಲ್ಲಿ ಹೋದೆ ಬಾಲ್ಯದಲ್ಲಿ ಅನ್ನೋ ಥರ ಅನಿಸುತ್ತೆ. ಬಟ್ ಹಂಗೆ ಇರೋಕ್ಕಾಗಲ್ಲಲ್ಲ. ಜರ್ನಿ ಜೊತೆಗೆ ನಮ್ಗೆ ವಯಸ್ಸು ಆಗುತ್ತೆ, ವಯಸ್ಸಿನ ಜೊತೆಗೆ ಮಾಗುತ್ತೀವಿ, ಮಾಗಿ ಬಿದ್ದು ಮಣ್ಣಾಗಿ ಹುಳ ಹಿಡಿದು ಮತ್ತೆ ಅದು ತುಂಬ ಕಡುಬಡತನ. ಊಟ ಇರ್ತಿರ್ಲಿಲ್ಲ ಸಮಟೈಮ್ಸ್ ಏನು 2-3 ದಿನ. ಆವಾಗ ನನಗೆ ನೀನಾಸಮ್ನಲ್ಲಿ ಅವರು ಕೇಳಿದ ತಕ್ಷಣ ಇದು ಎಲ್ಲ ಇಂಟರ್ವ್ಯೂವಲ್ಲೂ ಹೇಳಿದ್ದೀನಿ, ಊಟ ಸಿಗುತ್ತೆ, 3 ಹೊತ್ತು ಮಲ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ, ಏನೋ ಒಂದು ಕಲಿಯೋದಕ್ಕಿದೆ, ಹೋಗಿ ಸೇರಿಕೊಂಡು. ಸ್ನೇಹಿತರೆ ನಮಸ್ತೆ. RKN ಸ್ಟುಡಿಯೋಸ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ನಮ್ಮ ಜೊತೆ ಇರೋವಂಥದ್ದು ಭವಾನಿ ಪ್ರಕಾಶ್ ಅವರು. ತುಂಬ ಜನಕ್ಕೆ ಇವರ ಹೆಸರು ಭವಾನಿ ಪ್ರಕಾಶ್ ಅಂತ ಗೊತ್ತಿಲ್ಲದೆ ಇರ್ಬೋದು. ಪಾತ್ರದ ಹೆಸರಿಂದ ಒಂದಷ್ಟು ಜನ ಗುರುತಿಸಿರ್ತಾರೆ. ಇವ್ರ ಬಗ್ಗೆ ಏನು ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಇವರು ಕನ್ನಡದಲ್ಲಿ PhD ಮಾಡಿದ್ದಾರೆ, ನೀನಾಸಮ್ಮ ತರಬೇತುದಾರರು. ಸೊ ನಾನು ಥಿಯೇಟ್ರಿಗೆ ಬರಬೇಕು ಅಂತ ಅಂದ್ಕೊಳ್ಳೋಕ್ಕೂ ಮುಂಚೆನೇ ಇವರು ಥಿಯೇಟ್ರನ್ನು ನೋಡಿ ಅಲ್ಲಿ ನೀನಾಸಮ್ಮಲ್ಲಿ ತಿರುಗಾಟವನ್ನು ಮಾಡಿ ಆ ಒಂದು ಬದುಕಿನ ಜರ್ನಿಯನ್ನು ಕಂಡುಕೊಂಡಂಥವ್ರು. ಸೊ ನನಗೂ ಒಂಥರದಲ್ಲಿ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಹಾಗೆ ನಾನು ಮಾಡಿದ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನಲ್ಲಿ ನನ್ನ ಪಾತ್ರವನ್ನು ನೀವೇನಾರ ಗುರುತಿಸ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಮೂಲ ಕಾರಣ ಕತೆ ಮತ್ತು ಆ ಕಥೆಯನ್ನು ತೊಗೊಂಡೋಗಿರೋ ರೀತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಎದುರುಗಡೆ ಅಭಿನಯಿಸಬೇಕಾದ್ರೆ ನಮಗೆ ಯಾರು ಸಾಥ್ ಕೊಡ್ತಾರೆ ಅನ್ನೋದ್ರ ಮೇಲೂ ಸಹ ನಿಂತಿರುತ್ತೆ ನಮ್ಮ ಪಾತ್ರ ಬೆಳವಣಿಗೆಗೆ. ಸೊ ಆ ಥರದರಲ್ಲೂ ಸಹ ಸಹಾಯ ಮಾಡಿದಂಥ ವ್ಯಕ್ತಿ. ಇನ್ನೂ ಹೇಳ್ತಾ ಹೋದರೆ ತುಂಬ ಇರುತ್ತೆ. ಸೊ ಅವ್ರನ್ನ ಸ್ವಾಗತಿಸ್ಕೊಂಡು RKN ಸ್ಟುಡಿಯೋಸಿಗೆ ಬಂದಿದ್ದಕ್ಕೆ ಧನ್ಯವಾದ. ಅಕ್ಕ, ನಾನು ಅಕ್ಕ ಅಂತಲೇ ಕರೆಯೋದು. ನನ್ನ ತಾಯಿ ಪಾತ್ರ ಮಾಡಿರ್ಬೋದು, ನನ್ನ ತಾಯಿಯ ವಯಸ್ಸಾಗಿರ್ಬೋದು, ಆದರೂ ಅಕ್ಕ ಅಂತಲೇ ನಾನು ಕರೆಯೋದು. ಸೊ ಮೊದಲನೇದಾಗಿ ಭವಾನಿ ಪ್ರಕಾಶ್ ಅವ್ರಿಗೆ RKN ಸ್ಟುಡಿಯೋಸ್ಗೆ ಸ್ವಾಗತ ಅಂತ ಹೇಳ್ತಾ, ಏನು ಹೇಳೋದು, ನಿನ್ನ ಜರ್ನಿ ಅಂದರೆ ಈ ಅಭಿನಯಕ್ಕೆ ಬರೋದಕ್ಕೂ ಮುಂಚೆ ಯಾವ ರೀತಿ ಆಸಕ್ತಿ ಇತ್ತು, ಏನು? ಅಭಿನಯಕ್ಕೆ ಬರೋಕ್ಕೆ ಮುಂಚೆ ಅಂದರೆ ನಾನು ನೀನಾಸಮ್ ಬರೋಕ್ಕೆ ಮುಂಚೆನಾ, ನೀನಾಸಮ್ಮಿಗೆ ಬರೋಕ್ಕೆ ಮುಂಚೆ ನನಗೆ ರಂಗಭೂಮಿ ಅಥವಾ ಆ್ಯಕ್ಟಿಂಗು ಇದು ಯಾವುದ್ರಲ್ಲೂ ಏನು ಆಸಕ್ತಿ ಇರಲಿಲ್ಲ. ಈ ಸ್ಕೂಲ್ಗಳಲ್ಲಿ ನನಗೆ ಡ್ಯಾನ್ಸ್ ಮಾಡೋಕ್ಕೆ, ಹಾಡ್ತಿದ್ದೆ ನಾನು. ಹಾಡೋದು ತುಂಬ ತುಂಬ ತೀಟೆ, ಒಂಥರ ಸುಮ್ಮನೆ ಒಂದು ಕೂತಲ್ಲಿ ಕೂರ್ತಾ ಇರಲಿಲ್ಲ. ಸೊ ಹಾಗಾಗಿ ಆ ಥರದ್ದು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಿದ್ದೆ ಬಿಟ್ಟರೆ ನಾನೊಬ್ಬ ನಟಿ ಆಗ್ತೀನಿ, ನಾನು ಈ ಥರ ಬದುಕ್ತೀನಿ ಅಂತ ಕನಸು ಕಂಡಿರಲಿಲ್ಲ. ಬಟ್ ಸಿನಿಮಾಗಳನ್ನು ನೋಡ್ತಿದ್ವಿ. ನಾನು ಚಿಕ್ಕ ಹುಡುಗಿ ಇದ್ದಾಗ ಸಿನಿಮಾಗಳು ತೋರ್ಸೋಕ್ಕೆ ಕರ್ಕೊಂಡು ಹೋಗೋರು ಸ್ಕೂಲಿಂದ. ಬೆಟ್ಟದ ಹೂ ಸಿನಿಮಾ ತೋರಿಸಿದ್ರು. ಆಮೇಲೆ ಒಂದಷ್ಟು ರಾಜ್ಕುಮಾರ್ ಸರ್ದು ಸಿನಿಮಾಗಳೆಲ್ಲ ನೋಡಿದ್ದೆ. ಆವಾಗ ನಾನು ಅಂದ್ಕೊಳ್ತಾ ಇದ್ದಿದ್ದು, ಅವರೆಲ್ಲ ದೇವರುಗಳು ಪರದೆ ಮೇಲೆ ಇರ್ತಾರೆ, ಅವರು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಆಮೇಲೆ ಅವ್ರಿಗೆ ಯಾವುದೇ ರೀತಿ ಅಂದರೆ ನಾವು ನಿತ್ಯ ಕರ್ಮಗಳನ್ನ ಮಾಡ್ತೀವಲ್ಲ ಅದು ಯಾವುದೂ ಮಾಡಲ್ಲ, ಅವರು ದೇವರುಗಳು ಅನ್ನೋ ಥರದಲ್ಲಿ ನನ್ನ ಭಾವನೆ ಇತ್ತು. ಆದರೆ ನನಗೆ ಆಮೇಲೆ ಬರ್ತಾ 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 ಅನಿಸಿದ್ದು, ಇವಾಗಂತೂ, ಆವಾಗ ಸೆಲ್ಯುಲಾಯ್ಡ್ ಇತ್ತು, ರೀಲ್ ತಿನ್ನಂಗೂ ಇರಲ್ಲ, ಅಷ್ಟರಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದೆಲ್ಲ ಇತ್ತು ಸಿನಿಮಾ. ಆ ಕಾಲದಲ್ಲಿ ಅವ್ರನ್ನೆಲ್ಲ ನಾವು ಬೆಳ್ಳಿ ತೆರೆ ಮೇಲೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ವಿ, ದೇವಲೋಕದ ದೇವರುಗಳವರು ಅಂತ. ಅಲ್ಲ, ಇವಾಗ್ಲೂ ಈ ಕ್ಷಣಕ್ಕೂ ಅವರು ಅಲ್ಲೇ ಇದ್ದಾರೆ, ರಾಜ್ಕುಮಾರ್ ಸರ್ ಅವರು. ಸೊ ಬಟ್ ನಾನು ಆ ಥರ ಅಂದ್ಕೊಂಡಿದ್ದೆ, ಅವ್ರು ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ ಅಂತ. ಓಕೆ. ಸೊ ಕಲಾವಿದರಾಗೋಕ್ಕೂ ಮುಂಚೆ ನಮ್ಮ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳಿರುತ್ತೆ, ಅಥವಾ ನಮಗೆ ಕಲಾವಿದರ ಮೇಲೆ ಒಂದಷ್ಟು ಬೇರೆ ಬೇರೆ ಥರದ ಅಭಿಪ್ರಾಯಗಳಿರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾವು ಕಲ್ತ ಮೇಲೆ ನಮಗೆ ಅದರ ಅನುಭವವನ್ನು ಒಂದಷ್ಟು ಏನಿದೆಯೋ ಅದೆಲ್ಲ ಬರ್ತಾ ಬರ್ತಾ ಬರ್ತಾ
ನಮ್ಮ ಅಭಿಪ್ರಾಯಗಳು ಮತ್ತು ನಮ್ಮ ಇದು ಬೇರೆನೇ ಆಗುತ್ತೆ. ಆದರೂ ನಮಗೂ ಎಷ್ಟೋ ಸಲ ಎದುರುಗಡೆ ಅವರನ್ನೇ ನೋಡಿದ ತಕ್ಷಣ ಅದ್ಭುತ ಅಂತಂದಾಗ ಆ, ನಮಗೆ ನಮಗದು ಬೇರೆನೇ ಕಲ್ಪನೆ ಇರುತ್ತೆ. ಯಾಕಂದರೆ ನನ್ನ ಬಾಲ್ಯದಲ್ಲಿ ನನಗೆ ಅಜ್ಜಿ ಕತೆ ಹೇಳ್ತಾ ಇದ್ದಿದ್ದು ಹೆಂಗಿತ್ತು ಅಂತಂದರೆ, ಒಂದು ಊರಲ್ಲಿ ಒಬ್ಬ ರಾಜ್ಕುಮಾರ ಇದ್ದ ಹ್ಮ್. ಅಂದ ತಕ್ಷಣ ನಮಗೆ ತಲೆಗೆ ಬರ್ತಾ ಇದ್ದಿದ್ದು ಯಾರೋ ಒಂದು ಕಲ್ಪನೆ. ಅದು ಯಾರೂ ಅಲ್ಲ, ಮತ್ತೆ ಈ ರಾಜ್ಕುಮಾರ್ ಅವರು ಬಿಟ್ಟರೆ ಬೇರೆ ಯಾರು ಬೇರೆ ಬರ್ತಾ ಇರಲಿಲ್ಲ. ಹೌದು. ನಮ್ಮೂರಿಗೆ ಬಂದು ಒಂದು ಶೂಟಿಂಗ್ ಮಾಡಿದ್ರು, ಆಕಸ್ಮಿಕ ಅಂತ. ಆಗೊಂಬೆಯ ಪ್ರೇಮ ಸಂಜೆಯ ಹಾಡಿದೆಯಲ್ಲ, ಅದು ಶೂಟ್ ಆಗಿ ಅದರದ್ದೊಂದು ಸಣ್ಣ ಪಾರ್ಟು, ಅಂದರೆ ಆ ಸಿನಿಮಾದ ಲಾಸ್ಟ್ ಬಿಟ್ಟಲ್ಲಿ ಅವರು ಮಾಧವಿಯವರು ಬೀಳ್ತಾರಲ್ಲ, ಆ ಬೀಳೋ ಪಾರ್ಟು ನಮ್ಮ ವರದಳ್ಳಿ ಆಶ್ರಮದ ಹತ್ರ ಶೂಟ್ ಆಗಿದ್ದು. ಸೊ ನನಗೆ ಇವತ್ತಿಗೂ ನೆನಪಿದೆ, ಅಮ್ಮ ಹಿಂಗೆ ಏನೋ ಎತ್ಕೊಂಡು ನನಗೆ ಸಿನಿಮಾ ಶೂಟಿಂಗ್ ತೋರಿಸಿದ್ದು ನೆನಪಿದೆ. ಆ ಥರ ಯಾವ ಪಾತ್ರ ಅಥವಾ ಯಾವ ನಟರು ಇನ್ಸ್ಪಿರೇಷನ್ ಆಗಿದ್ರು? ಅಂದರೆ ಒಂದು ರಾಜ್ಕುಮಾರ್ ಅಂದ ತಕ್ಷಣ ನಮ್ಗೆ ರಾಜ್ಕುಮಾರೇ ಬರ್ತಾ ಇದ್ದಿದ್ದು. ನಿನಗೆ ಆ ಥರದ್ದು ಇದು? ಓಕೆ, ನನಗೆ ಇನ್ಸ್ಪಿರೇಷನ್ ಆಮೇಲೆ ಹೇಳ್ತೀನಿ. ಬಟ್ ನನಗೆ ನಟನಾಗಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು, ಏನು ಪಾತ್ರ ಕೊಡಪ್ಪ ನೀನು, ಮೀಸೆ ತೆಗಿ, ಮೀಸೆ ಹಾಕು, ಗಡ್ಡ ತೆಗಿ, ಗಡ್ಡ ಹಾಕು, ಯಾವ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಮೋಲ್ಡ್ ಆಗ್ತಿದ್ರಲ್ಲ, ಆ ಮನುಷ್ಯ ನಿಜ ದೇವತಾ ಮನುಷ್ಯ ಒಂದು ರೀತಿಯಲ್ಲಿ. ನಾವು ಅಂದರೆ ಕಲಾವಿದರಾಗಿ ಅವರನ್ನು ನಾನು ಕೊಡೋ ಗೌರವ, ಅದಲ್ಲದೆ ನಟನಾಗಿ ಅಂದರೆ ಅವರು ಆಲ್ವೇಸ್ ಆಲ್ ಟೈಮ್ ಎಲ್ರಿಗೂ ರಾಜ್ಕುಮಾರ್ ಸರ್. ಆದರೆ ನನಗೆ ಇಷ್ಟ ಆಗುವಂಥ ನಟ ಅನಂತ್ ನಾಗ್. ಕ್ರಿಯೇಟಿವಿಟಿಯಲ್ಲಿ ಶಂಕರ್ ನಾಗ್ ಅವರು ನನಗೆ ತುಂಬ ಇಷ್ಟ ಆಗ್ತಾರೆ. ಬಟ್ ನಟನಾಗಿ ತುಂಬ ಸುಲಲಿತವಾಗಿ ಆ್ಯಕ್ಟ್ ಮಾಡೋದು ಅನಂತ್ ನಾಗ್ ಸರ್. ಆಮೇಲೆ ನನಗೆ ನಟಿಯರಲ್ಲಿ ಇನ್ಸ್ಪಿರೇಷನ್ ಅಂತ ಅಂದರೆ ನನಗೆ ಹಳೆ ನಟಿಯರೇ. ನನಗೆ ಅದರಲ್ಲಿ ಕಲ್ಪನಾ ಅವ್ರು ತುಂಬ ಇಷ್ಟ. ಆಮೇಲೆ ಈ ಮಂಜುಳಾ, ಕಲ್ಪನಾ, ಇನ್ನು ಮಿಕ್ಕವರೆಲ್ಲ ನನ್ನ ಅದು ಇದು ಮಾಡಲ್ಲ. ಯಾಕೆಂದರೆ ಇವರು ಆ್ಯಟಿಟ್ಯೂಡ್ ಜೊತೆಗೆ ಅವರ ಕಾಸ್ಟ್ಯೂಮು ಆಗಿನ ಕಾಲಕ್ಕೆ ತಮ್ಮ ನ್ಯೂನ್ಯತೆಗಳನ್ನ ಮುಚ್ಚಿಕೊಂಡು ಒಳ್ಳೆ ಸ್ಟಾರ್ ಆಗಿದ್ದವರು. ಅಂದರೆ ಒಂದು ಸೀರೆ ಉಡಬೇಕು ಅಂದ್ರೂ ಹೀಗೆ ಇರಬೇಕು, ಪ್ರಾಪರಾಗಿರಬೇಕು ಅಂತ. ಅದರ ಜೊತೆಗೆ ಬರೀ ಸೌಂದರ್ಯ ಅಷ್ಟೇ ಅಲ್ಲ, ನಟನೆಯೂ ತೋರಿಸ್ತಾ ಇದ್ರು. ಅವರು ಒಂದೊಂದು ಎಕ್ಸ್ಪ್ರೆಷನ್ನು ಎಷ್ಟು ಚೆನ್ನಾಗಿರ್ತಿದ್ವು. ಆಗಿನ ಕಾಲದಲ್ಲಿ ಹೀರೋಗಳಿಗಿಂತ ಹೀರೋಯಿನ್ಗಳು ಆಳಿದ್ದೇ ಜಾಸ್ತಿ. ಹೌದು. ಸೊ ಹಾಗಾಗಿ ನನಗೆ ಕಲ್ಪನಾ ಅವರು ತುಂಬ ಇನ್ಸ್ಪಿರೇಷನ್ ಆಗ್ತಾರೆ ಕೆಲವೊಂದು ವಿಚಾರದಲ್ಲಿ. ನಾನು ಕೆಲವೊಂದು ಸರಿ ಹಿಂಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಅವ್ರ ಥರ ಆಗಲ್ಲ. ಅದಕ್ಕೂ ಒಂದಷ್ಟು ಜನ ಕಲ್ಪನಾ ಅವರು ಮೈ ಮೇಲೆ ಬಂದಿದ್ದಾರೆ, ಈ ಥರದ್ದೆಲ್ಲ ಒಂದಷ್ಟು ಜನ ಕಮೆಂಟ್ ಹಾಕಿದ್ದು ಇದೆ. ಸೊ ಈ ನಟನೆಯ ಜರ್ನಿಗೆ ಬರೋದಕ್ಕೂ ಮುಂಚೆ ನಿನ್ನ ಕೌಟುಂಬಿಕ ಅಂದರೆ ನಿನ್ನ ಬಾಲ್ಯ, ಅದರ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ ಅಂತ ಅನ್ನಿಸ್ತು. ಹೇಗಿತ್ತು ನಿನ್ನ ಬಾಲ್ಯ? ಬಾಲ್ಯ, ಓ ಬಾಲ್ಯವೇ ಎಲ್ಲಿ ಹೋದೆ, ಮತ್ತೆ ಬಾಲ್ಯಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ರಜನಿ. ಯಾಕಂತ ಮಕ್ಕಳಾಗಬೇಕು. ನಮ್ಮ ಅಜ್ಜಿಗೆ 13 ಜನ ಮಕ್ಕಳು, ನಮ್ಮ ತಾಯಿ 2ನೇವರು. ಒಂದು 82 ಮೊಮ್ಮಕ್ಕಳಿದ್ರೇನೋ ಅವಾಗ, ಆ ಟೈಮಲ್ಲಿ. ಇವಾಗ ಕೌಂಟ್ಲೆಸ್ ಅನಿಸುತ್ತೆ ಮರಿ ಮೊಮ್ಮಕ್ಕಳು ಎಲ್ಲ. ನಮ್ಮ ಅಜ್ಜಿ ಒಂಥರ ದೇವತೆ. ಒಂದಷ್ಟು ತೋಟದಲ್ಲಿ ಮಧ್ಯದಲ್ಲಿ ಒಂದು ಮನೆ. ಆ ಮನೆಯಲ್ಲಿ 3 ಕಡೆ 4 ಕಡೆ ಬಾಗಿಲುಗಳಿದ್ವು. ಅಷ್ಟು ಜನ ಕೂಡು ಕುಟುಂಬ. ಹಬ್ಬ ಹರಿದಿನ, ಪಂಚಮಿ, ಯುಗಾದಿ ಎಲ್ಲ ಬಂತು ಅಂದರೆ ಅಲ್ಲೊಂದು ಮರ ಇತ್ತು, ಅಲ್ಲಿ ಜೋಕಾಲಿ ಕಟ್ಟೋರು. ನಾವು ಸೀಬೆಕಾಯಿ ಮರ ಎಲ್ಲ ಹತ್ತುತ್ತಾ ಇದ್ವಿ. ಆಮೇಲೆ ಅಲ್ಲೊಂದು ನಮ್ಮ ತಾತನೇ ಬಾವಿ ತೋಡಿದ್ರಂತೆ ಆಗಿನ ಕಾಲದಲ್ಲಿ. ಆ ಬಾವಿಯಲ್ಲಿ ನೀರು, ಅದಕ್ಕೊಂದು ಬೋರ್ ಹಾಕ್ಸಿದ್ರು. ಅಲ್ಲಿ 24/7 ನೀರು ಬರ್ತಾನೆ ಇರೋದು. ಅದೊಂಥರ ತಿಳಿ ಕೊಳದ ಥರ ಇತ್ತು ಅಲ್ಲಿ. ನಾವಲ್ಲಿ ಕಾಲು ತೊಳ್ಕೊಳ್ಳೋದು, ಅದರೊಳಗಡೆ ಮೀನೆಲ್ಲ ಇರೋವು, ಇಟ್ಕೊಂಡು ಆಟ ಆಡೋದು, ಏನೇನೇನೋ ಮಾಡ್ತಿದ್ವಿ. ಒಂಥರ ಆ ಮಕ್ಕಳು ಮುಗ್ಧತೆ ಇದೆಯಲ್ಲ, ಯಾರು ಮಧ್ಯೆ ಅಲ್ಲಿ ಫ್ಯಾಮಿಲಿ ಮ್ಯಾಟ್ರಸ್ ಏನಾಗ್ತಿತ್ತು ಅಂತ ಗೊತ್ತಿರ್ತಿರಲಿಲ್ಲ. ಬಟ್ ನಾವುಗಳು ಓಕೆ, ಎಲ್ಲರೂ ಚೆನ್ನಾಗಿದ್ದಾರೆ, ನಾವು ಆಟ ಆಡಬೇಕಷ್ಟೆ ಅನ್ನೋದು ಅಷ್ಟೇ ಇತ್ತು, ಆ ಮುಗ್ಧತೆ. ಬಟ್ ನಾನು ಒಬ್ಬ ತಾಯಿ ಆದಮೇಲೆ
ನನ್ನ ಮಗನಲ್ಲಿ ಆ ಮುಗ್ಧತೆನ ಕಾಣಲಿಲ್ಲ. ಹ್ಮ್. ಅಂದರೆ ಒಳ್ಳೆ ಮಗು, ಆದರೆ ನಾವು ಫಿಸಿಕಲಿ ಆ್ಯಕ್ಟಿವ್ ಆಗಿರ್ತಿದ್ವಿ ಅವಾಗ. ಆಟ ಆಡೋದು, ಓಡೋದು ಒಂದು ಇದಲ್ಲ. ಅಂದರೆ ಯಾವಾಗ ಫೋನ್ ಇರಲಿಲ್ಲ. ಹೌದು. ಈಗಿನ ಫೋನ್ ಇಲ್ಲ, ಮಕ್ಕಳಿಗೆ ಟಿವಿ ಇರಲಿಲ್ಲ. ಹಾಂ, ಈಗಿನ ಮಕ್ಕಳಿಗೆ ನಾವು ಏನು ಹೇಳ್ಕೊಡೋ ಅಗತ್ಯನೇ ಇಲ್ಲ. ಆವಾಗ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕಂದರು ನೀನು ಹಿಂಗಾಗಿದ್ದೀಯಾ, ನಿನಗೆ ಹಿಂಗಾಗುತ್ತೆ ಮುಂದೆ, ನೀನು ಇಷ್ಟು ವಯಸ್ಸಿಗೆ ಬಂದಾಗ ಹಿಂಗಾಗ್ತೀಯಾ, ಈ ಥರದ್ದೆಲ್ಲ ಹೇಳ್ತಿದ್ರು. ಇವಾಗ ನಾವು ಹೇಳ್ಕೊಡೋ ಅಗತ್ಯ ಇಲ್ಲ. ಮಕ್ಕಳಿಗೆಲ್ಲನೂ ಗೊತ್ತಿರುತ್ತೆ. ಅಯ್ಯೋ ಗೊತ್ತು, ನನಗೆಲ್ಲ ಗೊತ್ತು, ನೀವೇನು ಹೇಳಬೇಡಿ ಅಂತಾರೆ. ಸೊ ಹಾಗಾಗಿ ನನಗೆ ನಿಜವಾಗ್ಲೂ ಚೈಲ್ಡ್ಹುಡ್ಡು ಒಂದು ಮೆಮೊರಬಲ್ಲು ಒಂದು ರೀತಿಯಲ್ಲಿ. ಕಷ್ಟನೋ ಸುಖನೋ, ಕಷ್ಟ ಏನೋ ಪಟ್ವಿ ಅಂದರೆ ನನ್ನ ಅಪ್ಪ ನನ್ನಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಬೇರೆಯವ್ರ ಬಗ್ಗೆ ಹೇಳಲ್ಲ. ನಮ್ಮಪ್ಪ ತುಂಬ ಸಾಧು. ಬಟ್ ಏನು ಅಂದರೆ ಸಮ್ಟೈಮ್ಸ್ ಎಲ್ಲರಿಗೂ ಇರೋ ಹಂಗೆ ಚಟಗಳು ಇಲ್ಲದೆ ಇರೋರನ್ನ, ಈಗ ದುಡ್ಡಿರೋರು ಚೆನ್ನಾಗಿ ಮನೇಲಿ ಕೂತ್ಕೊಂಡು ಕುಡಿದ್ರೆ ಏನಂತಾರೆ, ಅಫಿಷಿಯಲ್ ಆಗಿ ಪಾರ್ಟಿ. ಅದೇ ದುಡ್ಡಿಲ್ಲದೆ ಇರೋರು ದುಡ್ಡು ಸಿಕ್ತು ಅಂತ ಕುಡಿದು ಆವಾಗ ಅವ್ರ ಫ್ರಸ್ಟ್ರೇಷನ್ ಹೊರಗೆ ಹಾಕ್ತಾರೆ. ಅದಕ್ಕೇನಂತಾರೆ, ಕುಡುಕ. ಸೊ ನಮ್ಮಪ್ಪ ಆಲ್ಕೋಹಾಲಿಕ್ ಆಗಿದ್ದರು. ಸೊ ಅದು ನಮ್ಮಮ್ಮ ಚೆನ್ನಾಗಿ ಅನುಭವಿಸಿದ್ದಾಳೆ. ಆದರೆ ನನ್ನ ತಾಯಿನ ಇವತ್ತು ನನ್ನ ಜೊತೆಯಲ್ಲಿ ಇಟ್ಕೊಂಡಿರೋದಕ್ಕೆ ನಾನು ಭಾಳ ಖುಷಿ ಪಡ್ತೀನಿ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ನಮ್ಮನ್ನು ತೊಳೆದು ಬಳ್ದು ನೋಡಿಕೊಂಡು ಎಲ್ಲ ಮಾಡಿರ್ತಾರೆ. ಅದೊಂದು ಪುಣ್ಯ. ಆಕೆ ಈ ವಯಸ್ಸಿಗೂ ಹೆಲ್ದಿ ಆಗಿದ್ದಾಳೆ. ನಾನು ಶೂಟಿಂಗ್ ಹೋದರೆ ಬರೋ ಅಷ್ಟೊತ್ತಿಗೆ ಏನೋ ಒಂದು ಮಾಡಿರ್ತಾರೆ. ನನ್ನಮ್ಮ ಇದ್ದಾಳೆ ಮನೆಯಲ್ಲಿ ಅಂದರೆ ಒಂದು ಧೈರ್ಯ ನನಗೆ. ಸೊ ಆಗಿನ ಕಾಲ ಈಗಿನ ಕಾಲ ತುಂಬ ವ್ಯತ್ಯಾಸ. ಇವಾಗಲೂ ನಾನು ಸಮ್ಟೈಮ್ಸ್ ಎಲ್ಲಿ ಹೋದೆ ಬಾಲ್ಯವೇ ಅನ್ನೋ ಥರ ಅನಿಸುತ್ತೆ. ಬಟ್ ಹಂಗೆ ಇರೋಕ್ಕಾಗಲ್ಲಲ್ಲ. ಜರ್ನಿ ಜೊತೆಗೆ ನಮ್ಗೆ ವಯಸ್ಸು ಆಗುತ್ತೆ, ವಯಸ್ಸಿನ ಜೊತೆಗೆ ಮಾಗುತ್ತೀವಿ, ಮಾಗಿ ಬಿದ್ದು ಮಣ್ಣಾಗಿ ಹುಳ ಹಿಡಿದು ಓಕೆ. ಮತ್ತೆ ಎದ್ದು ಬರೋದು. ಇದರ ಮಧ್ಯ ಎಷ್ಟೋ ಜನಕ್ಕೆ ಅಪ್ಪ ಅಂತಂದರೆ ಅದೊಂದು ಪ್ರೀತಿ ಬೇರೆನೇ ಇರುತ್ತೆ. ಒಂದಷ್ಟು ಬಾಲ್ಯದಲ್ಲಿ ಒಂದಷ್ಟು ಜನ, ಇನ್ಕ್ಲೂಡಿಂಗ್ ನಾನು ಅಷ್ಟೇ, ಒಂದಷ್ಟು ವರ್ಷಗಳ ಕಾಲ ಅಪ್ಪ ಅಂದ ತಕ್ಷಣ ನಾವು ಅವ್ರನ್ನ ದೂರನೇ ಇಡ್ತೀವಿ ಮತ್ತು ದ್ವೇಷಿಸ್ತೀವಿ. ಯಾಕೆ ಅಂತಂದರೆ ಅವರು ನಮ್ಮನ್ನು ಕಟ್ಟಾಕ್ತಾರೆ, ರಿಸ್ಟ್ರಿಕ್ಷನ್ ಮಾಡ್ತಾರೆ, ತುಂಬ ಏನು ಇದು ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿ ಇಟ್ಟಿರ್ತಾರೆ. ಅಮ್ಮ ಅಂದರೆ ಎಲ್ರಿಗೂ ಪ್ರೀತಿ, ಎಲ್ರಿಗೂ ಇದು. ಮತ್ತು ಅಮ್ಮ ಅಂದರೆ ಅದೊಂದು ಕರುಡಬಳ್ಳಿಯ ಒಂದು ಇದಿರುತ್ತಲ್ಲ, ಹಾಗಾಗಿ ಅದೊಂದು ಸಾಫ್ಟ್ನೆಸ್ ಬಂದ್ಬಿಡುತ್ತೆ. ಯಾರೇ ಆದರೂ ಮಕ್ಕಳಲ್ವಾ ಏನೇ ಮಾಡಿದ್ರು ಮಕ್ಕಳಲ್ವಾ ಅನ್ನೋ ಒಂದು ಬಂದ್ಬಿಡುತ್ತೆ. ಆ ಥರದ್ರಲ್ಲಿ ನೀನು ಅಪ್ಪನನ್ನು ನೋಡಿದ ರೀತಿ? ನಮ್ಮಪ್ಪ ಅವನು ಇರೋ ತನಕ ಅವನ ಬಗ್ಗೆ ಅರ್ಥ ಆಗಲಿಲ್ಲ ನನಗೆ. ಹೋದ ಮೇಲೆ ಅರ್ಥ ಆಯಿತು. ಆದರೆ ಇರೋವಷ್ಟು ದಿನ ಭಾಳ ಮುದ್ದು ಮಾಡ್ತಿದ್ರು. ಹೆಣ್ಣು ಮಕ್ಕಳು ಅಂದರೆ ಪ್ರಾಣ ನಮ್ಮಪ್ಪನಿಗೆ. ನನಗೆ ಬುದ್ಧಿ ಬಂದಾಗ ನಮ್ಮಪ್ಪನ ನೋಡಿದ್ದು, ನಾವು ಅಂಗಳದಲ್ಲಿ ಚಾಪೆ ಹಾಸ್ಕೊಂಡು ಆಕಾಶ ನೋಡ್ಕೊಂಡು ಮಲ್ಕೋತಿದ್ವಿ, ಅಷ್ಟು ಜನ. ಆವಾಗ ಈ ಕಳ್ಳರು ಸುಳ್ಳು ಈ ಥರದ್ದೆಲ್ಲ ಭಯ ಇರಲಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ನಮ್ಮಪ್ಪ ಲಿಟ್ರಲಿ ಎಲ್ಲರ ಕಾಲುಗಳು, ಹೆಣ್ಮಕ್ಳ ಕಾಲುಗಳಿಗೆ ಮುತ್ತಿಟ್ಟು ಮಗ ಕಾಫಿ ಕುಡಿಯೋ, ಎಲ್ಲ ಹೆಣ್ಮಕ್ಳಿಗೂ ಬೇರೆ ಥರ ಕರೆಯೋರು, ನನಗೆ ಮಾತ್ರ ಬರೋ ಹೋಗೋ ಅನ್ನೋರು. ಬಟ್ ಇದ್ದಾಗ ಬೈತೀವಿ, ಏನೋ ಮಾಡ್ತೀವಿ, ಹಿಂಗೆ ಯಾಕೆ ಮಾಡ್ತೀಯ ಹಂಗೆ ಯಾಕೆ ಮಾಡ್ತೀಯ ಅಂತ. ಕಳ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಇರೋವಷ್ಟು ದಿನದಲ್ಲಿ ತಂದೆ ತಾಯಿನ ಆದಷ್ಟು ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ, ಮತ್ತೆ ದೊರಕಲ್ಲ ಅವ್ರು ನಿಮಗೆ. ಇವಾಗ ನಮಗೆ ಗೊತ್ತಾಗ್ತಿದೆ. ಯಾಕೆಂದರೆ ನಮಗೆ ಯಾಕೆ ಗೊತ್ತಾಗುತ್ತೆ ಅಂತಂದರೆ, ನಮ್ಮ ಮಕ್ಕಳು ನಮಗೇನಾದ್ರು ಮಾತಾಡಿದಾಗ ನಾವು ನಮ್ಮ ಅಪ್ಪ ಅಮ್ಮಗೆ ಹಿಂಗೆ ಅಂದ್ಬಿಟ್ವಲ್ಲ ಅನ್ನೋದು ಪಟ್ಟಂತ ಕರ್ಮ ಹೆಂಗೆ ಹೊಡಿಯುತ್ತೆ ಅಂದರೆ, ನಮ್ಮಮ್ಮ ಹೇಳ್ತಿದ್ಲು, ಯಾಕೆ ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತಾ, ನಿನಗೂ ಒಂದು ಮಗುವಾಗಲಿ ತಡಿ ಗೊತ್ತಾಗುತ್ತೆ ಅನ್ನೋಳು. ಹಂಗೆ ಹೊಡಿತವೆ. ಸೊ ಅದಕ್ಕೇ ನನಗೆ ದೇವರು ಇವಾಗ ಕೊಟ್ಟಿರೋದು, ನೋಡ್ಕೊ ನಿಮ್ಮಮ್ಮನ್ನ ಅಂತ. ನಮ್ಮಮ್ಮ ಇವಾಗ ಸ್ವಲ್ಪ ಅಯ್ಯೋ ನಾವು ಅಂತ ಅಂತಿರ್ತಾರೆ. ಆದರೂ ಅವ್ರಿಗೆ ನಮ್ಮ ಮನೆಯಲ್ಲಿ ಒಂದು ಫ್ರೀಡಮ್ ಇದೆ. ಯಾವುದಕ್ಕೂ ನಾನು ಅವ್ರನ್ನ ಕಟ್ಟಾಕಿಲ್ಲ. ಆ್ಯಕ್ಚುಲಿ ನಾನು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಮನೆಯಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಓಕೆ. ಅದಾದಮೇಲೆ ಈ
ನಟನೆಯ ಜರ್ನಿಗೆ ಹ್ಮ್. ಯಾವ ರೂಪದಲ್ಲಿ ಬಂದಿದ್ದು? ಅಂದ್ರೆ ಇವತ್ತಿಗೂ ನಟಿಯಾಗೋಕ್ಕೂ ಮುಂಚೆ ನೀನಾಸಮ್ಮನ್ನ ನಿನಗೆ ತೋರಿಸ್ಕೊಟ್ಟಿದ್ದಾದ್ರು ಅಥವಾ ನಾನು ಹಿಂಗೆ ಅಭಿನಯಿಸಬಲ್ಲೆ, ನಾನು ಈ ಥರದ್ದೊಂದು ಕ್ಷೇತ್ರ ಇದೆ ರಂಗಭೂಮಿ ಅನ್ನೋದು ಗೊತ್ತಾಗಿದ್ದು ಹೇಗೆ? ನೀನಾಸಮ್ಮಿಗೆ ಒನ್ ಆಫ್ ನಮ್ಮ ಫ್ಯಾಮಿಲಿ ಮೆಂಬರ್ ಒಬ್ಬರು ಹೋಗಿದ್ರು. ಅವರನ್ನು ಮಾತಾಡ್ಸೋಕ್ಕೆ ನೋಡೋಕ್ಕೆ ಅಂತ ಹೋದೆ. ಅಲ್ಲಿ ಅವಾಗ ನನ್ನನ್ನು ನೋಡಿ, ನಿನಗೆ ಪರ್ಸ್ನಾಲಿಟಿ ಇದೆ, ಥಿಯೇಟ್ರಿಗೆ ಬೇಕಾದ್ದು ವಾಯ್ಸ್ ಇದೆ, ಸೇರ್ಕೊಳ್ತೀಯ ಅಂದರು. ನಮ್ಮ ಮನೇಲಿ ಅವಾಗ ನನಗೆ ಯಾವ ಎಸಿಟೇಷನ್ನು ಇಲ್ಲ, ರಿಗ್ರೆಟ್ಸು ಇಲ್ಲ, ಕಡು ಬಡತನ ಅಂತ ಹೇಳ್ಕೊಳಕ್ಕೆ. ಏಕೆಂದರೆ ಯಾರು ಹುಟ್ಟುತ್ತಾನೆ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿರಲ್ಲ. ಒಂದು ತಲೆ ಹೊಡೆದಿರಬೇಕು ಯಾರ್ದಾದ್ರೂ ದುಡ್ಡು ಮಾಡೋಕ್ಕೆ, ಇಲ್ಲ ಕಷ್ಟಪಟ್ಟು ಬಂದಿರಬೇಕು. ನಾವಿವತ್ತು ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀವಿ ಅಂತಂದರೆ ನಾವು ಹಂಗೆ ಬದುಕಿದ್ವಿ ಅಂತ ಹೇಳ್ಕೊಳಕ್ಕೆ ನನಗೆ ಇದೇನು ಅವಮಾನ ಇಲ್ಲ. ತುಂಬ ಕಡು ಬಡತನ. ಊಟ ಇರ್ತಿರಲಿಲ್ಲ ಸಮ್ಟೈಮ್ಸ್ ಏನು 2-3 ದಿನ. ಆವಾಗ ನನಗೆ ನೀನಾಸಮ್ಮಲ್ಲಿ ಅವರು ಕೇಳಿದ ತಕ್ಷಣ ನಾನು ಕೇಳಿದ ಪ್ರಶ್ನೆ ಇದು, ಎಲ್ಲ ಇಂಟರ್ವ್ಯೂಯಲ್ಲೂ ಹೇಳಿದ್ದೀನಿ ನಾನು. ಊಟ ಸಿಗುತ್ತೆ 3 ಹೊತ್ತು, ಮಲ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ, ಏನೋ ಒಂದು ಕಲಿಯೋದಕ್ಕಿದೆ. ಹೋಗಿ ಸೇರಿಕೊಂಡಾಗ 1 ವರ್ಷ ಲಿಟ್ರಲಿ ನಾನು ಏನೂ ಕಲೀಲಿಲ್ಲ. ಏನೂ ಕಲೀಲಿಲ್ಲ. ಏನು ಮಾಡಬೇಕು ಅಂದಾಗ ತಿರುಗಾಟಕ್ಕೆ ಕರೆದ್ರು. ಆವಾಗ ಆ್ಯಕ್ಟಿಂಗ್ ಮಾಡ್ಸೋಕ್ಕೆ ಕಾರಂತರು ಬಂದರು, ಬಿ ವಿ ಕಾರಂತರು. ಅವರು ಫಸ್ಟ್ ತೊಗೊಂಡ ಯೂರಿಪಿಡಿಸ್ ನಾಟಕ, ವೆಸ್ಟರ್ನ್ ನಾಟಕ. ಆ ನಾಟಕದಲ್ಲಿ ನಾನು ಮುಖ್ಯ ಪಾತ್ರ ಮಾಡಬೇಕು ಅಂತಾಯಿತು. ಅದಕ್ಕಿಂತ ಮುಂಚೆ ಇಬ್ಬರನ್ನ ಮಾಡಬೇಕು ಅಂತಾಯಿತು, ಇಬ್ಬರು ಮೀಡಿಯಾಗಳು. ನಾನು ಅಂದ್ಕೊಂಡೆ, ನಾನು ಮಾಡ್ದಂಗೆ ಇನ್ನೊಬ್ಬರು ಮಾಡ್ತಾರೆ, ಅಥವಾ ಅವ್ರು ಮಾಡ್ದಂಗೆ ನಾನು ಮಾಡೋದಾದರೆ ಅದು ನನ್ನ ಪರ್ಫಾಮೆನ್ಸ್ ಆಗಲ್ಲ. ಕೊಡೋದಾದರೆ ಒಬ್ರಿಗೆ ಕೊಡಿ, ಅವ್ರಿಗಾದರೂ ಕೊಡಿ, ನನಗಾದರೂ ಕೊಡಿ ಅಂತ. ನನಗೆ ಅವಾಗಲೂ ಕಾನ್ಫಿಡೆನ್ಸ್ ಇರಲಿಲ್ಲ, ಯಾಕೆಂದರೆ ನಾನು ಏನೂ ಪ್ರೂವೇ ಮಾಡಿರಲಿಲ್ಲ ನಟನೆಯಲ್ಲಿ. ನಾನು ಒಳ್ಳೆ ನಟಿ ಅಂತ ಎಲ್ಲೂ ಪ್ರೂವ್ ಮಾಡಿರಲಿಲ್ಲ. ಆಮೇಲೆ ಅಲ್ಲಿ ನೀನಾಸಮ್ನವ್ರು ಕೊಟ್ಟಿದ್ದ ಪಾತ್ರಗಳು ಅಷ್ಟೇ ಇರ್ತಿದ್ವು. ಬಂದು ಸಂಧ್ಯೆಯಲ್ಲಿ ಸಂಭ್ರಮ ಮಾಡ್ಕೊಂಡು ಹೋಗೋದು, ಸಣ್ಣ ಪುಟ್ಟದ್ದು. ತಿರುಗಾಟದಲ್ಲಿ ಮಾತ್ರ ಮೇನ್ ರೋಲ್ಗಳು ಕೊಟ್ಟಿದ್ದರು. ನನಗೆ ಆ ನಾಟಕ ಶುರುವಾಯ್ತಲ್ಲ, ನೀನೇ ಲೀಡ್ ರೋಲ್ ಮಾಡ್ತಿದ್ದೀಯಾ ಅಂದಾಗ ಸೀರಿಯಸ್ನೆಸ್ ಶುರುವಾಯಿತು. ನಾನು ಪ್ರೂವ್ ಮಾಡಬೇಕು. ನಾನು ಸುಮ್ಮನೆ ನೀನಾಸಮ್ಮಿಗೆ ಬಂದಿಲ್ಲ, ಅದು ಬರೋದಕ್ಕೆ ಏನೋ ಒಂದು ಪ್ರೇರಣೆ ಇರುತ್ತೆ. ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನಾನು ಒಬ್ಬ ನಟಿಯಾಗಿ ತೋರಿಸ್ಬೇಕು. ಯಾಕೆ ಸುಮ್ಮನೆ ಪರ್ಸ್ನಾಲಿಟಿ, ವಾಯ್ಸ್ ಇದೆ ಅಂತಾರೆ, ತೋರಿಸ್ಬೇಕು ಅಂದ್ಬಿಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಆ ನಾಟಕ ಒಂದು ಸರಿ ಶುರುವಾಯಿತು ಅಂದರೆ 3 hours ಪ್ಲೇ. ಎಂಟ್ರಿ ಕೊಟ್ಟರೆ ನಾಟಕ ಮುಗಿದ್ಮೇಲೆ ಎಕ್ಸಿಟ್ ನಂದು ಮೀಡಿಯಾ. ಇವಾಗಲೂ ತಿರುಗಾಟದಲ್ಲಿ ಎಷ್ಟೋ ಜನ ನೆನಪಿಸ್ಕೋತಾರೆ, ಕಾರಂತರು ಮಾಡಿದ ನಾಟಕ ಅದು ಅಂತ. ಸೊ ಹಾಗಾಗಿ ನನಗೆ ತಿರುಗಾಟ ಬಂದ ಮೇಲೆ ನಾನು ನಿಜವಾಗ್ಲೂ ನಟನೆಯನ್ನು ಕಲಿಯೋಕ್ಕೆ ಶುರು ಮಾಡಿದೆ, ಅದರಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಈ MS ಸತ್ಯು ಅವರು ಒಂದು ಫಿಲ್ಮ್ ಮಾಡಿದ್ರು. ಫಿಲ್ಮ್ ಅಂದರೆ ಅದು 1 hour ಫಿಲ್ಮು. ಅದು DD1ನಲ್ಲಿ ಎವ್ರಿ ಡೇ ಟೆಲಿಕಾಸ್ಟ್ ಆಗೋದು. ಅದು ಎಜುಕೇಷನಿಗೆ ಸಂಬಂಧಪಟ್ಟಿದ್ದು. ಫಸ್ಟ್ ಟೈಮ್ ಕ್ಯಾಮ್ರಾ, ನಾವೆಲ್ಲ ಹಿಂಗೆ ಸ್ವಲ್ಪ ನಾಟಕದಾರಲ್ವೇನಪ್ಪ, ಕೈ ಕಾಲೆಲ್ಲ ಜೋರಾಗಿ ಹಿಂಗೆ ಆಡಿಸ್ತೀವಿ. ಅಲ್ಲಿ ಎಲ್ಲರೂ ಹೇಳೋರು, ನೀವು ನೋಡಿ ಫ್ರೇಮ್ ಇಷ್ಟೇ ಇದೆ, ನೀವು ಅಲ್ಲಾಡಬಾರ್ದು ಅಂತ. ಆಮೇಲೆ ಕೆಲವರು ಇವಾಗ ದೊಡ್ಡ ನಿರ್ದೇಶಕರಾದಂಥವರು ನನಗೆ ಆಗ ಹೇಳಿದ ಮಾತುಗಳು ಇವಾಗಲೂ ನನ್ನ ಕಿವಿಯಲ್ಲಿ ಗುಯ್ಗುಡ್ತಾ ಇದೆ. ಕಣ್ಣು ಜೋರಾಗಿ ಬಿಡ್ತೀರಿ ನೀವು ನಾಟಕದವರು, ಇದು TV, ಇಲ್ಲಿ ನೀವು ಸುಮ್ಮನೆ ಹಿಂಗಂದರೆ ಸಾಕು ಕ್ಯಾಪ್ಚರ್ ಮಾಡುತ್ತೆ, ಕೈ ಕಾಲೆಲ್ಲ ಆಡಿಸ್ಬಿಡ್ತೀರಿ ಹಿಂಗೆ ಹಂಗಂದವರು. ಇವತ್ತು ನೀನಾಸಮ್ನವ್ರು ಎಷ್ಟು ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಅಥವಾ ನೀನಾಸಮ್ ಬಿಡಿ, ರಂಗಭೂಮಿ ನಟರು ಎಷ್ಟು ಜನ ಇದ್ದಾರೆ? ದೊಡ್ಡದಾಗಿ ಕಣ್ಬಿಡೋರು, ದೊಡ್ಡದಾಗಿ ಮಾತಾಡೋರು, ದೊಡ್ಡದಾಗಿ ಕೈ ಕಾಲಾಡಿಸೋರು ಎಷ್ಟು ಜನ ಇದ್ದಾರೆ? ದಿಸ್ ಇಸ್ ಮೈ ಓಪನ್ ಚಾಲೆಂಜ್. ಇವತ್ತು ಏನು ಸೀರಿಯಲ್ಲು ಮತ್ತು ಸಿನಿಮಾದಲ್ಲಿ ಅಲ್ವಾ?
ಹೌದು. ಮತ್ತೆ ಹಿಂದಿನ ಹಳೆಯ ಸಿನಿಮಾಗಳನ್ನ ಒಂದಷ್ಟು ನೋಡ್ಕೊಂಡ್ ಬಂದ್ರೂ ಹ್ಮ್. ಅದರಲ್ಲೂ ಅಷ್ಟೇ ಎಲ್ಲ ನಟ ನಟಿಯರು ಸಹ ನಾಟಕದ ರಂಗಭೂಮಿಯ ರಂಗಭೂಮಿ ಕಲಾವಿದ್ರೆ. ಹಿನ್ನೆಲೆ ಇರೋಂಥವ್ರೆ. ಹ. ಅವರು ಸಹ ಕಣ್ಣನ್ನ ಅರಳಿಸಿ ಹಾ, ಅಭಿನಯಿಸ್ತಾ ಇದ್ರು. ಹೌದು. ಬಟ್ ಈಗ ನನಗೆ ಅರ್ಥ ಆಗ್ತಿಲ್ಲ ಅವಾಗ, ಅಂದರೆ ಈಗ ಯಾರೂ ಮಾತಾಡಲ್ಲ. ಬಿಗಿನಿಂಗಲ್ಲಿ ಈಗ ಒಂದು 22 ಇಯರ್ಸ್ ಬ್ಯಾಕ್ ಹೇಳ್ತಾರೆ ನಾನು. ಮೆಗಾ ಸೀರಿಯಲ್ಲು ನೀವು ಹಿಂಗೆ ಮಾಡ್ತೀರಾ, ಇದು ನಾಟಕ ಅಲ್ಲ, ಹ್ಮ್. ಇದು ರಂಗಭೂಮಿ ಅಲ್ಲ, ಇಂಥವೆಲ್ಲ ಮಾತಾಡಿದ್ದಾರೆ. ಅಂದರೆ ಟಾಂಟ್ ಹೊಡಿಯೋದು ಅವೆಲ್ಲ. ಇದೇನು ನಾಟಕ ಅಂದ್ಕೊಂಡಿದ್ದೀರಾ? ಅಲ್ಲ ಇದು. ಇವಾಗ ನಾನು ನಿಜವಾಗ್ಲೂ ಹೇಳ್ತೀನಿ, ಹೌದು ನಾನು ಪ್ರೂವ್ ಮಾಡಿದ್ದೀನಿ. ನಾನು ರಂಗಭೂಮಿಯಲ್ಲೂ ಪ್ರೂವ್ ಮಾಡಿದ್ದೀನಿ, ಇಲ್ಲೂ ಪ್ರೂವ್ ಮಾಡಿದ್ದೀನಿ. ಇದು ಏನಂತಾರೆ, ಒಂಥರ ನನ್ನನ್ನು ನಾನು ಹೊಗಳ್ಕೊತಾ ಇಲ್ಲ. ನಾನು ಅಷ್ಟು ಅನ್ನಿಸ್ಕೊಂಡು ನಾವು ರಂಗಭೂಮಿಯಲ್ಲಿ ಒಡಿಸ್ಕೊಂಡು ಆ್ಯಕ್ಟ್ ಮಾಡಿದ್ದೀವಿ ರೀ. ಹ್ಮ್. ಹೊಡಿತಿದ್ರು ನಮಗೆ. ಇವಾಗ ಯಾರ ಬೇಕಾದ್ರೂ ಒಂದು ಚೂರು ಬೈರಿ ನೀವು, ಹೊಸಬ್ರು ಅಂತ ಬಂದರೆ. ಅದು ಹ್ಯೂಮನ್ ರೈಟ್ಸ್ ಇಲ್ಲ 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 ಇಲ್ಲ, ತಿರುಗಿ ಹೊಡೆದಿರೋದು ಎಷ್ಟೋ ಎಕ್ಸಾಂಪಲ್ಸ್ ಇದಾವಲ್ಲ, ನೋಡಿದ್ದೀವಿ. ಸೊ ಹಂಗಾಗಿ ಯಾರನ್ನು ಸಡನ್ನಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ರಂಗಭೂಮಿಯವರಾಗಿರಲಿ ಅಥವಾ ಹೊಸಬ್ರಾಗಿರಲಿ, ಯಾರೇ ಬರಲಿ ಸ್ವಲ್ಪ ಸಮಯ ಕೊಡಿ ಅವರಿಗೆ. ಹೊಸಬ್ರಾದರೆ ಕಲಿಯೋದಕ್ಕೆ ಸಮಯ ಕೊಡಿ. ರಂಗಭೂಮಿಯವರಾಗಿದ್ದರೆ ಕಣ್ಣು ಗಿಣ್ಣು ಯಾಕೆ ಅನ್ನಿಸ್ತಾರೆ ಅಂದರೆ, ಅವರು ಕೊನೆಯ ಸೀಟಲ್ಲಿ ಇರೋವ್ರಿಗೂ ಕೂಡ ರೀಚ್ ಮಾಡಬೇಕು ತಮ್ಮ ಎಕ್ಸ್ಪ್ರೆಷನ್ನ. ಅದಕ್ಕೆ ಅವರು ಹಂಗೆ ಅರಳಿಸ್ತಿರ್ತಾರೆ. ಸ್ವಲ್ಪ ಸಮಯ ಬೇಕು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ಅಲ್ವಾ? ಹೌದು. ಸೊ ಹಂಗೆ ಯಾರನ್ನು ಸಡನ್ನಾಗಿ ಜಡ್ಜ್ ಮಾಡೋಕ್ಕೆ ಹೋಗಲೇಬೇಡಿ ನೀವು. ನಾನು ಜನಗಳಿಗೆ ಹೇಳ್ತಾ ಇದ್ದೀನಿ, ಯಾಕೆಂತಂದರೆ ತುಂಬ ಬೇಗ ಜಡ್ಜ್ ಮಾಡಿಬಿಡ್ತೀರಾ. ತುಂಬ ತಪ್ಪು. ಯಾಕೆಂದರೆ ಇರೋದೊಂದು ಮನುಷ್ಯ ಜನ್ಮ. ನಾವು ಅದನ್ನು 100% ಅನುಭವಿಸ್ಬೇಕು ಅಂತ ಇರ್ತೀವಿ. ನಾನೊಬ್ಬಳೇ ಅಲ್ಲ, ಇವನಾಗಲಿ ನೀವಾಗಲಿ ಅದನ್ನು. ಯಾಕೆಂದರೆ ಮುಂದಿನ ಜನ್ಮದಲ್ಲಿ ಇರುವೆ ಆಗ್ಬಿಡ್ತೀವೋ ಹೊಂದಿ ಆಗ್ಬಿಡ್ತೀವೋ ಯಾರಿಗೆ ಗೊತ್ತು. ಈಗ ಬದುಕಿರೋದು ಮನುಷ್ಯ ಜನ್ಮ, ವಿಶೇಷ ಜನ್ಮ. ಇದರಲ್ಲಿ ನಾನು ಅವನಿಂಗಂದ, ಇವಳಿಂಗಂದ್ಲು, ಅವ್ರುಗಳು ಮನೆಗೆ ಕರೀಲಿಲ್ಲ, ಇವ್ರಿಂಗ, ಬರೀ ಇದೇ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡು ಅರ್ಧ ಜೀವನ ಹಾಳು ಮಾಡ್ಕೊಂಡಿದ್ದೀವಿ. ಇನ್ನಾದರೂ ಈ ಕ್ಷಣನ ಬದುಕೋಣ. ಈ ಕ್ಷಣ ನಮ್ಮದು. ಗೊತ್ತಿಲ್ಲ, ಕಣ್ಮುಚ್ಚಿ ಕಣ್ಣು ತೆಗೆದ್ರೆ ಯಾರು ಇರ್ತಾರೋ ಇಲ್ವೋ ಅಂತ. ಇದೆಲ್ಲ ಫಿಲಾಸಫಿ ಅಲ್ಲ ರಜನಿ, ನಾನು ಕಣ್ಣಾರೆ ನೋಡಿದ್ದೀನಿ. ದೊಡ್ಡದಾಗಿ ದುಡ್ಡನ್ನು ಗಳಿಸಿ ಕೂಡಿ ಇಡ್ತಾ ಇರ್ತಾರೆ. ಬಟ್ ಹೋಗಬೇಕಾದ್ರೆ ಒಂದು ಪೈಸಾ ತೊಗೊಂಡೋಗಲ್ಲ.